ಅದ್ಭುತವಾದ ನಮ್ಮ ಊರಿನ ಅಮ್ಮ ಹೇಳಿಕೊಟ್ಟ ಹಾಗೆ ಮಾಡಿದ್ದೀನಿ ಕಡಂಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ. ನಾವು ಆ್ಯಕ್ಚುಲಿ ಇದನ್ನು ನಾನ್ ವೆಜ್ ಜೊತೆ ಟೇಸ್ಟ್ ಮಾಡುವಂಥದ್ದು. ನಿಮಗೆ ಇಷ್ಟ ಬಂದ ಯಾವುದೇ ವೆಜ್ ಕರಿ ಆಗಿರ್ಬೋದು ಅಥವಾ ತುಪ್ಪ ಸಕ್ಕರೆ ಆಗಿರ್ಬೋದು ಇಲ್ಲ ಚಟ್ನಿ ಜೊತೆ ಆಗಿರ್ಬೋದು, ನೀವು ಟೇಸ್ಟ್ ಮಾಡಿ. ತುಂಬಾ ಅದ್ಭುತವಾಗಿರುತ್ತೆ. ಅಷ್ಟೇ ಸಾಫ್ಟಾಗಿ ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು. ಡಿನ್ನರ್ಗೆ ಕೂಡ ಮಾಡ್ಕೊಳ್ಬೋದು. ಇದು ತುಂಬ ಜನ ಇದ್ದಾಗೆಲ್ಲ ಏನು ಬ್ರೇಕ್ಫಾಸ್ಟ್ ಮಾಡೋದಪ್ಪ ಅಂತ ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ. ಇದನ್ನೊಮ್ಮೆ ಟ್ರೈ ಮಾಡಿ. ಸರಿಯಾದ ಅಳತೆಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನೂ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ಇವತ್ತು ನಮ್ಮ ಕೊಡಗಿನ ಫೇಮಸ್ ಆದ ಕಡಂಬಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಭಾಷೆಯಲ್ಲಿ ಕಡಂಬಿಟ್ಟು ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದನ್ನು ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಈ ಥರ ತರಿ ಮಾಡಿ ಇಟ್ಕೊಂಡಿರಬೇಕು. ನಾನು ಊರಿಗೆ ಹೋದಾಗ ಬಿಸಿಲಿತ್ತಲ್ಲ, ಒಂದು 20 kg ಅಷ್ಟು ತರಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ದಿವಸದವರೆಗೆ ಬರುತ್ತೆ. ಎಲ್ಲ ಹಬ್ಬ ಹರಿದಿನ ಆಗಿರಲಿ ಅಥವಾ ತುಂಬ ಜನರು ಮನೆಗೆ ಗೆಸ್ಟ್ ಬಂದಾಗೆಲ್ಲ ಈ ರೀತಿಯ ಬ್ರೇಕ್ಫಾಸ್ಟನ್ನು ಮಾಡಿದ್ರೆ ಕೆಲಸ ಕೂಡ ಈಸಿ ಆಗುತ್ತೆ, ಹೊಟ್ಟೆ ಕೂಡ ನೀಟಾಗಿ ತುಂಬುತ್ತೆ. ನಾನಿಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡಿಸಿರೋದು ತರಿ ಸ್ವಲ್ಪ ಸಣ್ಣದಾಗೆ ಮಾಡಿಸಿದ್ದಾರೆ. ಕೊಡಗಿನಲ್ಲಾದರೆ ಅವ್ರಿಗೆ ಗೊತ್ತಿರುತ್ತೆ, ಪಾಪಿಟ ತರಿ ಅಥವಾ ಕಡಂಬಿಟ್ಟು ತರಿ ಅಂದರೆ ಅವ್ರು ಮಾಡಿ ಕೊಡ್ತಾರೆ. ಇದನ್ನು ನೀರಿಡೋದೊಂದು ಪ್ರಾಬ್ಲಮ್ ಇದೆ. ನೀರು ಎಷ್ಟು ಇಟ್ಕೊಳ್ತೀರಾ ಮೇಡಮ್ ಅಂತ, ಅಂದರೆ ಇದು ಹಿಟ್ಟು ಉಕ್ಕರಿಸ್ಕೊಳ್ಬೇಕಲ್ಲ ನಾವು, ಹಾಗಾಗಿ ಅಂತ. ಸೊ 1.5 ಕಪ್ಪಷ್ಟು ನೀರಿಟ್ಟರೆ 1 ಕಪ್ ಈ ತರಿ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಸಣ್ಣದಾಗಿದೆ, ಹಾಗಾಗಿ ನೀರು ಕಡಿಮೆ ತಗೊಳುತ್ತೆ. ದೊಡ್ಡ ತರಿ ಇದ್ದರೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ, ಅದು ಬೇಯಬೇಕಲ್ಲ. ಹಾಗಾಗಿ ನನಗೆ ಅಮ್ಮ ಹೇಳಿಕೊಟ್ಟದ ರೀತಿಯಲ್ಲಿ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಅವರು ಸ್ವಲ್ಪ ತರಿಯಲ್ಲಿ ಫಸ್ಟು ತರಿ ಗಂಜಿ ಅಂತ ಮಾಡ್ಕೊಳ್ತಾರೆ. ಅದನ್ನು ಮಾಡ್ಕೊಂಡಾದ ಮೇಲೆ ಹಿಟ್ಟು ಹಾಕಿ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಹಿಟ್ಟು ಒಂದಕ್ಕೊಂದು ಅಂಟೋದು ಕೂಡ ಇಲ್ಲ. ಅವ್ರ ಥರ ಮಾಡೋಕ್ಕೆ ಆಗೋದೇ ಇಲ್ಲ ಅನಿಸುತ್ತೆ. ಆದರೂ ಟ್ರೈ ಮಾಡ್ತೀನಿ ಇವತ್ತು. ಒಂದು 10 ಜನರಿಗಾಗುವಷ್ಟು ಇವತ್ತು ನಾನು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇರೋದು. ಸೊ ಹಾಗಾಗಿ ಆ ಅಳತೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಒಂದು 3 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಮಾಡ್ಕೊಳ್ತೀನಿ. ಒಂದೆರಡು ಪಲಾವ್ ಎಲೆ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ಳೋಣ. ನೀರು ಈ ಹದದಲ್ಲಿ ಕುದೀತಾ ಇರುವಾಗ ಸ್ವಲ್ಪ ನೀರನ್ನು ತೆಗೆದಿಟ್ಕೊಳ್ಬೇಕು. 1.5 ಗ್ಲಾಸಷ್ಟು ತೆಗೆದಿಟ್ಕೊಳ್ಳೋಣ. ಪಲಾವ್ ಎಲೆನ ಹೊರಗಡೆ ತಗೊಳ್ಳೋಣ. 2 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತೀನಿ. ನೀವು ಎಣ್ಣೆ ಆದರೂ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ತುಪ್ಪ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟಿಗೆ 1-2 ಸೌಟಷ್ಟು ಹಾಕ್ಕೊಂಡು ಗಂಜಿ ಥರ ಮಾಡ್ಕೊಳ್ಳೋಣ. ತಿರುಗಿಸ್ತಾನೆ ಇರಬೇಕು, ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು. ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ತರಿ ಹಾಕೊಳ್ಳುವಂಥದ್ದು. ಇದು ತುಂಬಾ ಚೆನ್ನಾಗಾಗುತ್ತೆ ಈ ಮೆಥಡ್. ಒಂದೇ ಸರಿ ಹಾಕೊಂಡ್ರೆ ಆಮೇಲಿಂದ ಹಿಟ್ಟು ಮಾಡಿ ಬೆಂದ ಆವತ್ತಿಗೆ ಗಟ್ಟಿ ಆಗೋಗುತ್ತೆ. ಈ ಮೆಥಡನ್ನು ಫಾಲೋ ಮಾಡಿದರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಗಂಟೆ ಸ್ವಲ್ಪನೂ ಇರಬಾರ್ದು. ಫಸ್ಟಿಗೆ ತರಿ ಹಾಕ್ಕೊಂಡು ಒಂದು 10 ನಿಮಿಷ ಆಯಿತು. ಇವಾಗ ಎಷ್ಟು ಬೇಕಷ್ಟು ತರಿನ ಹಾಕೊಳ್ಳೋಣ. ನಾನಿಲ್ಲಿ 3 ಲೀಟ್ರ್ ಅಂದಾಜಲ್ಲಿ ಹೇಳಿದಲ್ವ, ಸೊ 1 ಕಪ್ಪಷ್ಟು ತೆಗೆದಿಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ ಇನ್ ಕೇಸ್ ಗಟ್ಟಿ ಆದರೆ ಆಮೇಲೆಲ್ಲ ಹಾಕೊಳ್ಳೋಣ ಅಂತ. ಒಂದು 1.5 kg ಅಷ್ಟೆಲ್ಲ ತರಿ ಹಿಡಿಯುತ್ತೆ. ಚಂದ ಕೈ ಬಿಡದೆ ತಿರುಗಿಸ್ಕೊಳ್ಬೇಕು. ಸ್ವಲ್ಪ ತೆಳ್ಳಗಾಯಿತು ಅಂತ ಹೇಳಿದ್ರು ಮತ್ತೆ ತರಿ ಹಾಕ್ಕೊಳ್ಬೋದು. ನಮ್ಮ ಊರಲ್ಲೆಲ್ಲ ಈ ಕಡುಬುದು ಕೊಡುಗೆ ತುಂಬಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಹಬ್ಬಗಳಲ್ಲೂ ಮಾಡ್ತೀವಿ ನಾವು. ಮದುವೆ ಮನೆಯಲ್ಲಿ ಕೂಡ ಇದನ್ನು ಮಾಡೇ ಮಾಡ್ತೀವಿ ಎಲ್ಲರೂ ಸೇರಿಕೊಂಡು. ಅದರ ಮಜನೇ ಬೇರೆ ಇರುತ್ತೆ. ಮತ್ತು ತುಂಬ ಈಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಳೋದು. ತುಂಬ ಜನ ಎಲ್ಲ ಇದ್ದಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳುವ ಕೆಲಸ ಇರಲ್ಲ.
ಇವಾಗ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಇಲ್ಲಿ ಒಂದು 75% ಬೆಂದರೆ ಒಂದು 25% ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಳುವಂಥದ್ದು. ಇದನ್ನು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳೋಣ, ನಿಧಾನ ಉರಿ ಮಾಡಿ. ಆವಾಗ ನಮಗೆ ಮತ್ತೆ ತರಿ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇವಾಗ ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ಈ ಕೋಲ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ಸ್ವಲ್ಪ ತರಿ ಹಾಕ್ಕೊಳ್ಳೋಣ. ಮುದ್ದೆ ಕಟ್ಟುವ ಹದಕ್ಕೆ ಬಂದರೆ ಸಾಕಾಗುತ್ತೆ. ಇದು ಸ್ವಲ್ಪ ಸಣ್ಣ ತರಿ ಅಂತ ನಾನು ಆಗಲೇ ಹೇಳಿದೆ ಅಲ್ವಾ, ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೋಡಿ, ಇದು ಕರೆಕ್ಟ್ ಆದ ಹದ. ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ರೆಡಿಯಾಗಿರಬೇಕು. ನೀವು ತಲೆ ಕೆಡಿಸ್ಕೊಳ್ಬೇಡಿ, ಯಾಕೆಂತ ಹೇಳಿದರೆ ಸ್ವಲ್ಪ ನೀರು ಇಟ್ಕೊಂಡಿದ್ನಲ್ಲ, ಅದು ಇನ್ ಕೇಸ್ ಗಟ್ಟಿ ಆದರೆ ಹಾಕೊಳ್ಳೋಣ ಅಂತ ಇಟ್ಕೊಂಡಿದೆ, ಅದು ಬೇಕಾಗಲ್ಲ. ತೆಳ್ಳಗಾದರೆ ಸ್ವಲ್ಪ ತರಿನ ಹಾಕೊಳ್ಬೋದು. ಇವಾಗ ಕಡುಬಿಗೆ ಹಿಟ್ಟು ರೆಡಿಯಾಗಿದೆ. ನೋಡಿ, ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ಇದನ್ನೇ ಇವಾಗ ಉಂಡೆ ಕಟ್ಕೊಳ್ಳೋಣ. ಕಡಮುಟ್ಟು ಬೇಯಿಸ್ಕೊಳ್ಳೋಕ್ಕೆ ನೀರು ಇಟ್ಕೊಂಡಿದ್ದೀನಿ. ಒಂದು ಬಿಳಿ ಬಟ್ಟೆನ ಹಾಕ್ಕೊಳ್ಬೇಕು. ಹಿಟ್ಟು ತೆಗೆಯುವಾಗ ನಮಗೆ ಈಸಿ ಆಗುತ್ತೆ. ನೀರು ಮಾಡಿ ಹಾಕೊಳ್ಳೋಣ. ನೀರು ಮಾಡಿ ಹಿಂಡಿ ಹಾಕೊಂಡ್ರೆ ಆಯಿತು ಬಟ್ಟೆಗೆ. ಜಾಸ್ತಿ ಕಡಮುಟ್ಟೆಲ್ಲ ಮಾಡುವಾಗ ತುಂಬ ಜನ ಇದ್ದರೆ ತುಂಬ ಖುಷಿಯಿಂದ ಮಾಡ್ಬೋದು, ಬೇಗನೆ ಆಗುತ್ತೆ ಕೈಯಿಂದ ಕೈಗೆ ಮಾಡಿಕೊಂಡ್ರೆ. ಸ್ವಲ್ಪ ತಣ್ಣೀರನ್ನು ಇಟ್ಕೊಂಡು ಕೈ ನೀರು ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಕೊಳ್ಬೇಕು. ಯಾವ ಹದದಲ್ಲಿ ಬೇಕು ಇಷ್ಟು ದಪ್ಪ ತಗೊಳ್ಳೋದು, ಉಂಡೆ ಕಟ್ಕೊಂಡ್ರೆ ಆಯಿತು. ದಪ್ಪ ಕೂಡ ಮಾಡ್ಕೊಳ್ಬೋದು. ಜಾಸ್ತಿ ಜನ ಇದ್ದರೆ ದಪ್ಪ ಕಡುಬು ಕೂಡ ಮಾಡ್ಕೊಳ್ಬೋದು. ಯಾಕೆ ಅಂತ ಹೇಳಿದರೆ ಕೆಲಸ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಸಣ್ಣದು ಮಾಡ್ಕೊಂಡಿದ್ರೆ ಬೇಗ ಆಗಲ್ಲ. ಮನೆ ಅಳತೆಗೆ ಮಾಡೋದಾದ್ರೆ ಸಣ್ಣ ಕಡುಬು ಕೂಡ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಎಲ್ಲ ಕಡುಬು ರೆಡಿಯಾಗಿದೆ. ಒಂದೇ ಸಲ ಹಾಕೊಂಡು ಮೇಲೆ ಮೇಲೆ ಹಾಕೊಂಡು ಬೇಯಿಸ್ಕೊಳ್ಬಾರ್ದು. ಅರ್ಧ ಹಾಕೊಂಡು ಬೆಂದಾದ ಮೇಲೆ ಅದನ್ನು ತೆಗೆದು ಮತ್ತೊಮ್ಮೆ ಬೇಯಿಸ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಪ್ರೆಸ್ ಆಗುತ್ತೆ, ಇಷ್ಟು ರೌಂಡ್ ಆಗಿ ಇರಲ್ಲ. ಹಾಗಾಗಿ ಕಡುಬು ಬೇಯಿಸ್ಕೊಳ್ಳುವಾಗ ನೀರು ಚೆನ್ನಾಗಿ ಬಿಸಿಯಾಗಿರಬೇಕು. ಒಮ್ಮೆಗೆ ಜಾಸ್ತಿ ಹಾಕ್ಕೊಳ್ಬೇಡಿ. ಮತ್ತೆ ಇದು ಬೆಂದ ಮೇಲೆ ನೀವು ಒಂದ್ಸರಿ ತೆಗೆದು ಬೇರೆ ಪಾತ್ರೆಗೆ ಹಾಕೊಂಡು ಮತ್ತೆ ಇಡ್ಲಿ ಪಾತ್ರೆಗೆ ಹಾಕಿ ಮುಚ್ಚಿ ಇಟ್ಟರೆ ಆಯಿತು, ಬಿಸಿ ಇರುತ್ತೆ. ಮತ್ತೆ ಇದು ಈಸಿಯಾಗಿ ಬಿಸಿ ಮಾಡ್ಕೊಳ್ಬೋದು, ಕೆಳಗಡೆ ನೀರು ಇರುತ್ತೆ ಅಲ್ವಾ. ನಾನಿವತ್ತು ಪೋರ್ಕ್ ಕರಿನೂ ಇದೆ, ಮಟನ್ ಕರಿನೂ ಇದೆ, ಅದರ ಜೊತೆ ಟೇಸ್ಟ್ ಮಾಡ್ತೀನಿ. ನೀವು ನಾನ್ ವೆಜ್ ತಿನ್ನದವರು ಯಾವುದೇ ವೆಜ್ ಅಥವಾ ಚಟ್ನಿಯಲ್ಲಿ ಟೇಸ್ಟ್ ಮಾಡಿ. ಮುಚ್ಚಿ ಬೇಯಿಸ್ಕೊಳ್ಳೋಣ. ಒಂದು 25 ನಿಮಿಷ ಬೆಂದರೆ ಸಾಕಾಗುತ್ತೆ. ಸ್ವಲ್ಪ ಕೈ ನೀರು ಮಾಡಿಕೊಂಡು ಈ ರೀತಿಯಲ್ಲಿ ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು. ಆವಾಗ ಪ್ರೆಸ್ ಆಗಲ್ಲ, ರೌಂಡಾಗಿ ಹಾಗೇ ಇರುತ್ತೆ. ಮತ್ತೆ ಇದಕ್ಕೆ ಹಾಕಿ ಮುಚ್ಚಿ ಹಾಕೊಳ್ಳುವಂಥದ್ದು. ಟೇಸ್ಟ್ ಮಾಡಲು ಪಂದಿಕರಿ ಕಡಂಬಿಟ್ಟು ರೆಡಿಯಾಗಿದೆ. ನೋಡಿ, ಈ ರೀತಿಯಲ್ಲಿ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ. ನಾನು ಹೇಳಿಕೊಟ್ಟ ಮೆಥಡಲ್ಲೇ ಒಂದ್ಸರಿ ಟ್ರೈ ಮಾಡಿ. ನಾನು ಹೇಳಿದ್ದೀನಿ, ನಿಮಗೆ ಇಷ್ಟ ಇದ್ದ ವೆಜ್ ಕರಿ ಜೊತೆ ಟೇಸ್ಟ್ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ. ತುಪ್ಪ ಸಕ್ಕರೆಯಲ್ಲಿ ಕೂಡ
ಅದ್ಭುತವಾಗಿರುತ್ತೆ ಇದು. ಚಿಕನ್ ಕರಿ ಜೊತೆ ಕೂಡ ತುಂಬ ಸೂಪರ್ ಆಗಿರುತ್ತೆ. ನಾವು ವಿಲೇಜ್ ಸ್ಟೈಲಲ್ಲೆಲ್ಲ ಮಾಡ್ತೀವಲ್ಲ ಆ ಥರ ಮಾಡಬೇಕು ನಾಟಿ ಕೋಳಿನ. ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಆಯಿತಾ. ಅದ್ಭುತವಾದ ನಮ್ಮ ಊರಿನ ಅಮ್ಮ ಹೇಳಿಕೊಟ್ಟ ಹಾಗೆ ಮಾಡಿದ್ದೀನಿ ಕಡಂಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ. ನಾವು ಆ್ಯಕ್ಚುಲಿ ಇದನ್ನು ನಾನ್ ವೆಜ್ ಜೊತೆನೇ ಟೇಸ್ಟ್ ಮಾಡುವಂಥದ್ದು. ನಿಮಗೆ ಇಷ್ಟ ಬಂದ ಯಾವುದೇ ವೆಜ್ ಕರಿ ಆಗಿರ್ಬೋದು ಅಥವಾ ತುಪ್ಪ ಸಕ್ಕರೆ ಆಗಿರ್ಬೋದು ಇಲ್ಲ ಚಟ್ನಿ ಜೊತೆ ಆಗಿರ್ಬೋದು ನೀವು ಟೇಸ್ಟ್ ಮಾಡಿ. ತುಂಬಾ ಅದ್ಭುತವಾಗಿರುತ್ತೆ. ಅಷ್ಟೇ ಸಾಫ್ಟಾಗಿ ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು. ಡಿನ್ನರ್ಗೆ ಕೂಡ ಮಾಡ್ಕೊಳ್ಬೋದು. ಇದು ತುಂಬ ಜನ ಇದ್ದಾಗೆಲ್ಲ ಏನು ಬ್ರೇಕ್ಫಾಸ್ಟ್ ಮಾಡೋದಪ್ಪ ಅಂತ ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ. ಇದನ್ನೊಮ್ಮೆ ಟ್ರೈ ಮಾಡಿ. ಸರಿಯಾದ ಅಳತೆಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ನನಗೆ ಸಾಧ್ಯವಾದಷ್ಟು ನಮ್ಮ ಊರಿನ ಅಡುಗೆಗಳನ್ನು ಅಮ್ಮನಿಂದ ಹೇಳಿಸ್ಕೊಂಡು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಲ್ವಾ? ಹಾಗಾಗಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.